ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವನಿಗೆ ಮನೆ ಮಠ ಸಂಸಾರ ಎಲ್ಲ ಇದೆಯಾ? ಹೌದಣ್ಣ, ಅವನಿಗೆ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ, ಜೊತೆಗೆ ಒಂದು ಹೆಣ್ಮಗು ಕೂಡ ಇದೆ. ನೋಡೋಣ, ಆ ನನ್ನ ಮಗ ಇದನ್ನೆಲ್ಲ ಹೊರಗಡೆ ಪ್ರಪಂಚಕ್ಕೆ ಹೇಳ್ದೇನೆ ಮುಚ್ಚಿಟ್ಟಿದ್ದಾನೆ. ಅದಕ್ಕೆ 2-3 ತಿಂಗಳು ಒಂದ್ಸಲ ಅಲ್ಲಿ ಹೋಗ್ತಾ ಬರ್ತಾ ಇದ್ದಾನೆ. ಸಮಯ ನೋಡಿ ಕರೆಕ್ಟ್ ಪ್ಲಾನ್ ಮಾಡಿ ಅವನ ಕತೆನ ಮುಗಿಸ್ಬಿಡೋಣ ಅಂತ ರಂಜಿತ್ ಕುಮಾರ್ ಅಲ್ಲಿಗೆ ಹೋಗಿದ್ದಲ್ಲ ಸರಿನೇ ಅಣ್ಣ. ಆದ್ರೆ ಸರಿಯಾದ ಸಮಯಕ್ಕೆ ಅದನ್ನೆಲ್ಲ ಹಾಳು ಮಾಡ್ಬಿಟ್ಟ ಅಯ್ಯಪ್ಪ. ಅವನ್ ಗನ್ನನ್ನ ಕಿತ್ಕೊಂಡು ನಾನೇ ಶೂಟ್ ಮಾಡ್ಬಿಡೋಣ ಅಂತ ನೋಡ್ದೆ. ಅಷ್ಟರಲ್ಲಿ ಹುಡುಗರೆಲ್ಲ ಬಂದ್ಬಿಟ್ಟು ನನ್ನನ್ನ ಅಲ್ಲಿಂದ ಹೇಳ್ಕೊಂಡ್ ಬಂದ್ಬಿಟ್ರು. ಅವನ ಹೆಂಡತಿ ಏನಾದ್ಲು? ಬದುಕಿದಾಳೋ ಅಥವಾ ಸತ್ತೋದ್ಲೋ? ಅದೇ ನನಗೂ ಗೊತ್ತಾಗ್ತಿಲ್ಲ ಅಣ್ಣ. ಇವ್ರುಗಳೆಲ್ಲ ನನ್ನನ್ನು ಅಲ್ಲಿಂದ ಹೇಳ್ಕೊಂಡ್ ಬಂದ್ಬಿಟ್ರು. ಏಯ್, ಏನು ಹೇಳ್ತಾ ಇದ್ಯಾ? ಅವನ ಹೆಂಡತಿನ ಶೂಟ್ ಮಾಡ್ಬಿಟ್ಟ ಅಂತ ಹೇಳ್ತಾ ಇದ್ದೆ. ಈಗ ನೋಡಿದ್ರೆ ಅವಳು ಬದುಕಿದಾಳು ಸತ್ತಿದ್ದಾಳೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ಯಾ? ಇರ್ಲಿ ಬಿಡು, ಅವ್ನು ಮಾಡಿದ್ದು ಸರಿಯಾಗಿದೆ. ನಿನ್ನನ್ಯಾರು ನೋಡಿಲ್ಲ ತಾನೆ? ನೋಡಿಲ್ಲ ಅಣ್ಣ. ಅಣ್ಣ, ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳೋದನ್ನ ಮತ್ತೆ. ಆ ಮನೆ ಹಳಿ ಜನನಿ ಇದ್ದಾಳಲ್ಲ, ಅವಳು ಇಲ್ಲಿಗೆ ಬಂದಿದ್ದಾಳಣ್ಣ. ಏನು? ಜನನೇ ಅಲ್ಲಿಗೆ ಬಂದಿದ್ದಾಳ? ಅವಳು ಯಾಕೋ ಅಲ್ಲಿಗೆ ಬಂದ್ಲು? ಅದೇ ಅಣ್ಣ, ನನಗೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಅವಳೇ ಒಳಗಡೆ ಹೋಗಿ ಎಲ್ಲ ಪ್ಲಾನ್ ಹಾಳು ಮಾಡಿದ್ದು. ಆ ಜನನೇ ನಿನ್ನ ನೋಡಿದ್ಲಾ? ಇಲ್ಲ ಅಣ್ಣ, ನೋಡಿಲ್ಲ. ಆದ್ರೆ ನಾನು ಅವಳು ನೋಡ್ದೆ. ಸರಿ, ಈಗ ಎಲ್ಲಿದ್ದೀರಾ? ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಬೇರೆ ಕಡೆ ಬಂದಿದ್ದೀವಿ ಅಣ್ಣ. ಎಲ್ಲ ಆ ಕಡೆ ಇದ್ದಾರೆ. ನಾನು ನಿಮ್ಗೆ ಫೋನ್ ಮಾಡಿ ವಿಷಯ ತಿಳಿಸೋಣ ಅಂತ ಸೈಡಿಗೆ ಬಂದೆ. ಆಯ್ತು, ನಿನ್ನ ಮುಖಾನ ಯಾರಿಗೂ ತೋರಿಸಿಲ್ಲ ತಾನೆ? ಇಲ್ಲ ಅಣ್ಣ. ಸರಿ ಸರಿ, ಜೋಪಾನ ಹೋಗಿ ಮನೆಗೆ ಬಂದ್ಬಿಡಪ್ಪ. ಸರಿ ಅಣ್ಣ. ಆ ಜನನೇ ಅನ್ನೋಳು ಅಲ್ಲೇ ಇರಲಿ. ನೀನು ಅವಳನ್ನ ನೋಡಿರೋದನ್ನ ಅವಳಿಗೆ ಬಂದ್ಮೇಲೆ ತೋರಿಸ್ಕೊಳಕ್ ಹೋಗ್ಬೇಡ.